ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ವಿಡಿಯೋ ತಪ್ಪದೆ ನೋಡಿ. ಇನ್ನು ಮುಂದೆ 2 ಲಕ್ಷ ಜನ ಮಹಿಳೆಯರಿಗೆ ಹಣ ಬರಲ್ಲ, ಗೃಹಲಕ್ಷ್ಮಿ ಯೋಜನೆ ಬರಲ್ಲ ಕಟ್ ಅಂತ ಸ್ವತಃ ಸರ್ಕಾರದವರೇ ಆದೇಶ ನೀಡಿದ್ದಾರೆ. ಯಾಕೆ ಬರಲ್ಲ? ಇದಕ್ಕೋಸ್ಕರ ಬರೋದಿಲ್ಲ, ಯಾರಿಗೆಲ್ಲ ಬರೋದಿಲ್ಲ. ಇನ್ನು ಮುಂದೆ 2 ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರಲ್ಲ. 12 ಮತ್ತು 13ನೇ ಕಂತಿನ ಹಣ 4,000 ರೂಪಾಯಿ ಹಣ ಜಮಾ. ಹೊಸ ಅಪ್ಡೇಟ್ ಇಲ್ಲಿದೆ ನೋಡಿ. 2,000 ರೂಪಾಯಿ ಹಣ ಯಾರಿಗೆಲ್ಲ ಬರಲ್ಲ, ಯಾರ್ಯಾರಿಗೆ ಬರೋದಿಲ್ಲ, ನಮ್ಮ ಹೆಸರು ಇದರಲ್ಲಿ ಇದೆಯಾ ಎಂದು ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಕಟ್ ಮಾಡಿದೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಟ್ಯಾಕ್ಸ್ ಕಟ್ಟೋರು ಮತ್ತು GST ಕಟ್ಟೋರಿಗೆಲ್ಲ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಆದ್ರೂ ಕೆಲವೊಬ್ರು ಹೇಳ್ತಿದ್ದಾರೆ, ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ, GST ಕಟ್ಟೋದಿಲ್ಲ, ಆದ್ರೂ ನಮಗೆ 2,000 ರೂಪಾಯಿ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಹಾಗಾಗಿ ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಅವರಿಗೆ ಅರ್ಜಿ ಸಲ್ಲಿಸಬೇಕು, ನಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ. ಆ ಅರ್ಜಿ ಸಲ್ಲಿಸಿದ್ರೆ ಅವರಿಗೆ ಅರ್ಜಿ ಸಲ್ಲಿಸಿದ್ರೆ ನಾವು ಟ್ಯಾಕ್ಸ್ ಕಟ್ಟೋರಲ್ಲ, ಆದ್ರೂ ನಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಹಾಗಾಗಿ ನಮ್ಮ ರೇಷನ್ ಕಾರ್ಡ್ ನಂಬರ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಹಾಕಿ ಅವ್ರು ಚೆಕ್ ಮಾಡ್ತಾರ, ನೀವು ಟ್ಯಾಕ್ಸ್ ಕಟ್ಟೋರೋ ಇಲ್ಲ ಅಥವಾ ಟ್ಯಾಕ್ಸ್ ಕಟ್ಲಾರ್ದಾರೋ ಅಂತಂದು. ಹಾಗಾಗಿ ಅವರಿಗೆ ಹೇಳಿದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಹೇಳ್ತಾರೆ. ನೀವು ಅಲ್ಲಿ ಗೊತ್ತಾಗ್ಬಿಡುತ್ತೆ ಟ್ಯಾಕ್ಸ್ ಕಟ್ಟೋರೋ ಕಟ್ಲಾರ್ದಾರೋ ಅಂತ ನೋಡಿ. ಹಾಗಾಗಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನು ಅಟ್ಯಾಚ್ ಮಾಡಿ ಕೊಡಬೇಕು. ನಮಗೆ ಆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅವ್ರು ಮತ್ತೊಂದ್ಸಲ ಬಂದು ವೆರಿಫಿಕೇಶನ್ ಮಾಡ್ತಾರೆ. ಇವರಿಗೆ ಟ್ಯಾಕ್ಸ್ ಕಟ್ಟೋರು ಟ್ಯಾಕ್ಸ್ ಕಟ್ಲಾರ್ದಾರ ನೋಡಿ ಒಂದ್ಸಲ ವೆರಿಫಿಕೇಶನ್ ಮಾಡಿ ನಮಗೆ ಗೃಹಲಕ್ಷ್ಮಿ ಹಣ ನಮ್ಮ ಖಾತೆಗೆ ಜಮಾ ಆಗೋಂಗೆ ಮಾಡ್ತಾರೆ. ಆದ್ರೂ 2-3 ತಿಂಗಳಾಗುತ್ತೆ ನಮ್ಮ ಗೃಹಲಕ್ಷ್ಮಿ ಹಣ ಬರೋಕೆ, ಸ್ವಲ್ಪ ಕಾಯಬೇಕು. ಸ್ವತಃ ಮಹಿಳಾ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ, ಗೌರಿ ಗಣೇಶ ಹಬ್ಬಕ್ಕೆ ಗೃಹಲಕ್ಷ್ಮರ ಖಾತೆಗೆ 4,000 ರೂಪಾಯಿ ಹಣ ಹಾಕ್ತೇವಂತ. ಆದ್ರೂ ಗೃಹಲಕ್ಷ್ಮರ ಖಾತೆಗೆ ಹಣ ಬಂದಿಲ್ಲ. ಯಾಕೆ ಬಂದಿಲ್ಲ? ರಾಜ್ಯ ಸರ್ಕಾರದಲ್ಲಿ ಹಣದ ಕೊರತೆ ಇದೆ. ಹಾಗಾಗಿ ಆದಷ್ಟು ಬೇಗ ಗೃಹಲಕ್ಷ್ಮಿಯರ ಖಾತೆಗೆ 12 ಮತ್ತು 13ನೇ ಕಂತಿನ ಹಣ ಜಮಾ ಮಾಡ್ತೀವಂತ ಸ್ವತಃ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಆದಷ್ಟು ಬೇಗ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಹಾಕ್ತೀವಿ ಅಂತಂದು ಹೇಳಿದ್ದಾರೆ.